ಎಲ್ಲರಿಗೂ ನಮಸ್ಕಾರ. ಮೊದಲು ಒಂದು 3-4 ನಿಮಿಷದಲ್ಲಿ ಸೈಲೆಂಟ್ ಪ್ಲೀಸ್. Just one small thing and then 3-4 ನಿಮಿಷದಲ್ಲಿ within 3-4 minutes we will finish our KPCC party briefing of ದಾವಣಗೆರೆ. ಆಮೇಲೆ ಮಿಕ್ಕಿದ್ದು ಮಾಡ್ತೀವಿ. ಗೌರವಾನ್ವಿತ AICC ಪ್ರಧಾನ ಕಾರ್ಯದರ್ಶಿಗಳಂತ ಸುರ್ಜೇವಾಲಾ ಸಾಹೇಬ್ರೆ, ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬ್ರೆ, ಮೊಹಮ್ಮದ್ ಅವರೇ ಮತ್ತು ರಿಜ್ವಾನ್ ಅಹಮದ್ ಅವರೇ, ಶಾಸಕರು, ನಮ್ಮ ಅಭಿಷೇಕ್ ದತ್ತಲ್ ಅವರೇ, ಸೆಕ್ರೆಟರಿ ಅವರು, ನಮ್ಮ ಮುಖಂಡರಂತ ಸಾದಿಕ್ ರೆಹಮಾನ್ ಅವರೇ, ಇನ್ನ ಅನೇಕ ಎಲ್ಲ ಕಾರ್ಯಕರ್ತರೆಲ್ಲ ಬಂದಿದ್ದಾರೆ. ತಮ್ಗೆಲ್ಲ ಬಹಳ ದೊಡ್ಡ ಮಾಧ್ಯಮದಲ್ಲಿ ಬಹಳ ಆತಂಕವನ್ನ ತೋರಿಸ್ತಾ ಇದ್ರಿ. ನಮ್ಗೆ ನಮ್ಮ ಮೇಲೆ ಒಂದು ದೊಡ್ಡ ನಂಬಿಕೆ, ನಮ್ಮ ಪಕ್ಷ, ನಮ್ಮ ಕಾರ್ಯಕರ್ತರು, ನಮ್ಮ ಸಿದ್ಧಾಂತ, ಇದ್ರ ಮೇಲೆಲ್ಲ ನಂಬಿಕೆ. ನಾನು, ಮುಖ್ಯಮಂತ್ರಿಗಳು, AICC ಜನರಲ್ ಸೆಕ್ರೆಟರಿ ಅವರು, ನಮ್ಮ ಯುವ ಶಾಸಕರುಗಳಾದ ಸಲೀಂ ಅಹಮದ್ ಮತ್ತು ರಿಜ್ವಾನ್ ಅವರಿಗೆ ನಮ್ಮ ಇಂಡಿಪೆಂಡೆಂಟ್ ಆಗಿ, ನಮ್ಮ ರೆಬೆಲ್ ಆಗಿ ಅರ್ಜಿ ಹಾಕಿದಂತ ಕ್ಯಾಂಡಿಡೇಟ್ ಹತ್ರ ಹೋಗಿ ಮಾತಾಡಿ ಮನವೊಲಿಸಬೇಕು ಅಂತೇಳಿ ಮುಖ್ಯಮಂತ್ರಿಗಳು ನಾವೆಲ್ಲ ಸೇರಿ ಒಟ್ಟಿಗೆ ಅವ್ರಿಗೆ ಜವಾಬ್ದಾರಿಯನ್ನ ವಹಿಸಿದ್ರು. ಇನ್ನ ಇಬ್ಬರು ಲೀಡರ್ಸ್ಗೂ ವಹಿಸಿದ್ದು. ಕೆಲವರು ಕೇರಳಕ್ಕೆ ಹೋಗ್ತಾ ಇದೀವಿ ಅಂತ ಅಂದ್ರು, ಕೆಲವರು ಬೇರೆ ಜವಾಬ್ದಾರಿಯನ್ನ ವಹಿಸ್ಕೊಂಡಿದ್ದೀವಿ ಅಂತ ವಿಚಾರ ತಿಳಿಸಿದ್ರು. ಆಮೇಲೆ ನೀವೇ ಹೋಗಿ ಅಂತ ತಿಳಿಸ್ತು. ಲಾಸ್ಟ್ ಮೂಮೆಂಟ್ ಹೋಗಿ ಸ್ವಲ್ಪ ವಿಡ್ರಾ ಮಾಡೋಕೆ ಸ್ವಲ್ಪ ಟೈಮ್ ಕಡಿಮೆ ಇತ್ತು. ವಿಡ್ರಾ ಮಾಡ್ಕೊಳಕ್ ಆಗ್ಲಿಲ್ಲ. ಆಮೇಲೆ ಅವರೆಲ್ಲ ಮನವರಿಕೆ ಮಾಡಿ ಮುಖ್ಯಮಂತ್ರಿಗಳ ಹತ್ರ ನನ್ನ ಹತ್ರ ಎಲ್ಲ ಮಾತಾಡಿಸಿ, ನಮ್ಮ ಪೈಲ್ಮಾನ್ರವರು, ನಾನು ಹುಟ್ಲಾಗಿಂದನೂ ಕಾಂಗ್ರೆಸ್ ಬೆಳೆಸಿದ್ದೀನಿ. ನನ್ನ ಮಕ್ಕಳು, ನನ್ನ ತಮ್ಮ ಬ್ಲಾಕ್ ಪ್ರೆಸಿಡೆಂಟು, ನನ್ನ ಮಗ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟು, ನಾನು ಕಾಂಗ್ರೆಸ್ಸಿಗ ಅಂತೇಳಿ ಅವರು ಕೂಡ ಅವರ ನೋವನ್ನು ಕೂಡ ಅವ್ರು ಹೇಳ್ಕೊಟ್ರು. ಕೇಳೋದೇನು ತಪ್ಪೇನಿಲ್ಲ, ಅವರ ಹಕ್ಕು, ಅವರ ಜವಾಬ್ದಾರಿ. ನಾಯಕತ್ವವನ್ನು ಮೊದಲಿಂದ 40 ವರ್ಷದಿಂದ ಮಾಡಿದ್ದಾರೆ. ಅವ್ರಿಗೂ ನಮ್ಮ ಸ್ವಾಮಿ ಶಿವಶಂಕರಪ್ಪರು ಇರುವಂತ ಒಂದು ದೊಡ್ಡ ಸಂಬಂಧ ಇದೆಯಲ್ಲ. ರಾಮ ಲಕ್ಷ್ಮಣ್ ಅಂತೆ ಅವರಿಬ್ರು ಕೂಡ ಒಟ್ಟಿಗೆ ನಾನು 11-12 ಗಂಟೆಗೆ ಬೆಂಗಳೂರು ತಲುಪ್ತೇನೆ ಅಂತೇಳಿ ಮಾತು ಕೊಟ್ಟು ಅವರೆಲ್ಲ ನಾಯಕರುಗಳನ್ನ ಕರ್ಕೊಂಡು ಇವತ್ತು ಬಂದು ಮುಖ್ಯಮಂತ್ರಿಗಳನ್ನ, ನನ್ನ ಬಂದು ಮತ್ತು ಸುರ್ಜೇವಾಲಾ ಸಾಹೇಬ್ರನ್ನ ಭೇಟಿ ಮಾಡಿ, ನಾನು ಈ ಪಕ್ಷನ ಉಳಿಸ್ಕೊಳ್ತೇನೆ, ಪಕ್ಷನ ಗೆಲ್ಲಿಸ್ತೇವೆ, ಎಲ್ಲರ ಜವಾಬ್ದಾರಿ ನಾವು ತೆಗೆದುಕೊಳ್ತೇವೆ, ಪಕ್ಷ ನಮ್ಗೆ ಇಂಪಾರ್ಟೆಂಟು, ದೇಶಕ್ಕೂ ಒಂದು ಸಂದೇಶ ಹೋಗ್ಬೇಕು ಅಂತ ತೀರ್ಮಾನ ಮಾಡಿ ಇವತ್ತು ನಮ್ಮ ಪಕ್ಷಕ್ಕೆ ನಾನು ದ್ರೋಹ ಮಾಡುವುದಿಲ್ಲ, ನಾನೊಬ್ಬ ಕಾಂಗ್ರೆಸ್ಸಿಗನಾಗಿರ್ತೇನೆ ಅನ್ನೋದನ್ನ ಅವರು ನಮ್ಗೆ ತಿಳಿಸಿ ಇವತ್ತು ನಿಮ್ಮ ಮುಂದೆ, ನಿಮ್ಮ ಕಣ್ಣುಗಳಿಗೆ, ನಿಮ್ಮ ಕ್ಯಾಮರಾಗೆ ಎಲ್ಲ ಕೂಡ ಇವತ್ತು ಸಾಕ್ಷಿಯಾಗಿದ್ದಾರೆ. ಇಡೀ ರಾಜ್ಯದ ಕಾಂಗ್ರೆಸ್ ಪಕ್ಷ, ಮುಖ್ಯಮಂತ್ರಿ, ನಾನು ಮತ್ತು ಎಲ್ಲ ನಮ್ಮ ಮುಖಂಡಗಳು, ನಮ್ಮ ಸಾದಿಕ್ ಪೈಲ್ಮಾನ್ ಅವರಿಗೆ ನಾನು ಅಭಿನಂದಿಸ್ತೇನೆ. ಪಕ್ಷ ಅವ್ರ ಜೊತೆ ಯಾವುದು ಕೂಡ ಈ ಒಂದು ನಿಯತ್ತು, ಶಿಸ್ತು, ಆ ಹೋರಾಟ, ತ್ಯಾಗ, ಇದಕ್ಕೆಲ್ಲ ಕೂಡ ಅವ್ರಿಗೆ ಗೌರವನ ಸಲ್ಲಿಸ್ತದೆ. ಆ ಕೆಲಸ ಕೂಡ ನಾನು, ಮುಖ್ಯಮಂತ್ರಿಗಳು ಇಬ್ಬರು ಕೂಡ ಈ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಮಾಡಿದ್ದೇವೆ. ಅವ್ರಿಗೆ ನಾನು ತುಂಬ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಅವ್ರಿಗೇನು ನಾನೇನು ಹೊಸದಾಗಿ ಶಾಲಾ ಕೊಟ್ಟು ಕರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಅವರ ಎದೆಯಲ್ಲಿ, ಹೃದಯದಲ್ಲಿ ಎಲ್ಲ ಕೂಡ ಪಕ್ಷ ನಿಮ್ಮ ಕಣ್ಣೆದುರುಗಡೆ ಕಾಣ್ತಾ ಇದೆ. ಆದ್ರಿಂದ ನಾನು ಪಕ್ಷ, ಮುಖ್ಯಮಂತ್ರಿ ಪರವಾಗಿ ಮತ್ತು AICC ಪರವಾಗಿ ನಾನು ಅವರಿಗೆ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ಇದ್ರ ಜೊತೆಗೆ ನಾನು ಮತ್ತು ಮುಖ್ಯಮಂತ್ರಿಗಳು ಬಹಳ ತುಂಬ ಹೃದಯದಿಂದ ಶ್ರಮ ಪಟ್ಟಂತ ನಮ್ಮ ಸ್ಥಳೀಯ ಕೆಲವು ಮುಖಂಡರುಗಳು ಕೂಡ ಹಗಲು ರಾತ್ರಿ ಅವರಿಗೆ ಮನವೊಲಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ, ಕೃತಜ್ಞತೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಜೊತೆಗೆ ನಮ್ಮ ರಿಜ್ವಾನ್ ಅವರು ಮತ್ತು ನಮ್ಮ ಸಲೀಂ ಅವರು ಕೂಡ ಮುಖ್ಯಮಂತ್ರಿಗಳ ಮಾರ್ಗದರ್ಶನತೆ ಅವರು ಹೋಗಿ ನಾವು ಕೊಟ್ಟಂತ ಜವಾಬ್ದಾರಿಯನ್ನು ಬಹಳ ಉತ್ತಮವಾಗಿ ಅವರು ನಿರ್ವಹಿಸಿದ್ದಾರೆ. ಅವರು ಕೂಡ ನಾನು ಅಭಿನಂದಿಸುವಂತ ಕೆಲಸ ಪಕ್ಷ ಅವರು ಕೂಡ ಮಾಡ್ತದೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.